ಏನು ಕವರು? ಕವರ್ ಬರ್ತಾವಲ್ಲ. ಹಾಂ, ಇವ್ರ ಅಂಗಡಿ ಮಾಡ್ತಾರಾ? ಹೇಳಿದೆ ನಾನು. ಹಾಂ, ಹೇಳೋಣ ಅಂತ ನಿಂತ್ಕೊಂಡೆ, ನಮ್ಗೆ ಗೊತ್ತಿಲ್ಲ. ಓಹೋ, ಓಕೆ. ಪ್ಲಾಸ್ಟಿಕ್ನ ಕಟ್ಕೊಡಕತ್ತಿರಲ್ರಿ? ಹಾಂ ಬ್ರದರ, ಮತ್ತೆ ಪ್ಲಾಸ್ಟಿಕ್ ಕವರ್ನಾಗ ಇಡಕತ್ತಾರ ನೋಡ್ರಿ. ದಾ ಮತ್ತಿವು ಮತ್ತಿವೇ ನೀವು ಇವೇ ನೀವು ಇವೆಲ್ಲ ಏನು? ಹ್ಞೂನಮ್ಮ, ನಿಮ್ಮವೇ. ಮತ್ತು ಇವೆಲ್ಲ ಕಟ್ಕೊಂಡ್ರೆ ನಿಮಗೆ ಕೇಳಿಲ್ಲಮ್ಮ, ನೀವು ತಗೊಂಡೋಗ್ರಿ. ಪಾಪ ನಿಮಗೆ ಯಾಕೆ ತೊಂದರೆ ಕೊಡೋಣ ನಾವು? ನೀವು ತಗೊಂಡೋಗ್ರಿ. ಇವರು ಪ್ಲಾಸ್ಟಿಕ್ ಮಾಡಬೇಡ ಅಂತ ಹೇಳಿದ್ವಿ. ಅಂತಂದ್ರೆ ತಗೊಂಡು ಮಾತಾಡಿದ ಅವರು ಅದೇ ನಾನು ಮಾತಾಡಿ ಅವಾಗ ಬಂದು ಮಾತಾಡಿದಿಲ್ಲ. 15 ಟೈಮ್ ಕೊಟ್ಟರೆ ನಾನು ಅವಾಗ ಹೇಳಿದೆ ನಿಮಗೆ. ಸುಟ್ಟು ಹಾಕ್ಬೇಕು ಸ್ವಾಮಿ, ನೀವು ಎದಕ್ಕೆ ಮಾಡ್ತೀರಿ? ಅವ್ರು ಹೇಳಿದಾರೆ 15 ಖಾಲಿ ಮಾಡೋದು. ಅವ್ರು ಹೇಳ್ತಾರೆ, 1000 ಹೇಳ್ತಾರೆ. DC ಹೇಳಿದಾರಲ್ಲ, ಈಗೆಲ್ಲ ಮಾತಾಡ್ಕೊಂಡು ಲೆಟ್ರೇಟ್ನಾಗ ಏನಾರು ಕೊಟ್ಟಾರ? ತೋರಿಸ್ರಿ. ಲೆಟ್ರೇಟ್ ಗೊತ್ತಿಲ್ಲ, ಕೇಳ್ರಿ ಅವ್ರಿಗೆ. ನನಗೆ ಗೊತ್ತಿಲ್ಲ, ಕೊಡ್ರಿ. ಇಲ್ಲಿ ತೋರಿಸಿರೋದೇನಾರ ರೈತನ ಬರ್ದಿರೋದು ಕೊಡ್ರಿ, ಇಲ್ಲಿ ನೋಡ್ತೇನೆ. ಲೆಟ್ರೇಟ್ನಾಗ ಏನಾರು ಬರ್ದು ಕೊಟ್ಟಾರ ಯಾರಾದ್ರೂ ಅವರಿಗೆ? 15 ದಿವಸ ತಕನ ಮಾರ್ರಿ ಅಂತಂದು ಖಾಲಿ ಮಾಡ್ರಿ ಅಂತ ಅವ್ರು ಹೇಳಿದಾರೆ. ಅವಾಗ ಹೇಳಿದ್ ನಾನು ಅದೇ ಮಾತು. ಸ್ವಾಮಿ, ಪರಿಸರ ಮಾಲಿನ್ಯ ಆಗ್ತೈತಿ, ಸುಟ್ಟಾಕ್ಬೇಕು ಅವನ್ನ. ಕರೆಕ್ಟ್, ಖಾಲಿ ಮಾಡ್ಮೇಲೆ ಮುಗಿತಲ್ಲ. ಇನ್ನೊಂದ್ಸಲ ಹಂಗಾರ ಮಾರೋದಿಲ್ಲ ನಾವು. ಮತ್ತೆ ಎಲ್ಲರೂ ನಾವು ಬಂದ್ ಮಾಡ್ಬಿಡ್ತಾನೆ. ಮತ್ತೇನಾಗ್ತದೆ? ಒಂದು ನಿಮಿಷ ತಡ್ರಿ. ಏನಿವು ಕವರ್? ಯಾವ ಕವರು? ಹ್ಯಾಂಡ್ ಕವರ್. ಪ್ಲಾಸ್ಟಿಕ್ ಇವು? ಹಾಂ, ಪ್ಲಾಸ್ಟಿಕ್ ಮರಂಗಿಲ್ಲ. ಹಾಂ, ಎಷ್ಟು ವರ್ಷದಿಂದ? 4-5 ದಿವಸ ಆಯ್ತಾ? 2016 ಬ್ಯಾನ್ ಆಗತ್ತಲ್ಲ. ತೆಗೀಲಿ. ಮೊನ್ನೆ ಅವರು ಸೌಕರ್ಯ ಇಲ್ಲ, ಆಮೇಲೆ ಬರ್ತಾರೆ. ತೆಗಿಯ ನೋಡ್ಬೇಕು. ಸರಿ ಇಲ್ಲಿ ಸರ್ ಒಂದು ಸರ್ ಸರ್ಕಾ ಸರ್ ಸರಿ ಕೈ ಬಿಡು. ಚಪ್ಪಲಿ ಬೀಸೋರು ಇಲ್ಲ ಸರ್. ಇದು ಯಾವ ಲೆಕ್ಕ? ಚಪ್ಪಲಿ ಬೀಸೋರು ಸರ್. ಕವರ್ಸ್ ನೋಡಿ ಸ್ವಾಮಿ, ಎಲ್ಲ ಕವರ್ಸ್ ಇವು. ಎಲ್ಲ ಕವರ್ಸ್ 4 ಪ್ಯಾಕೆಟ್ ಐತೆ, ಅವ್ರಿಗೆ ಕೊಟ್ಟಿದ್ದು ಇವತ್ತು ಒಂದೇ ಸೈಜು. हेलो कोई कवर और आया, मैं आया अपना बेटा. ನೀವು ಪೋಸ್ಟ್ ಅಂತ ಹೇಳಿರಲ್ಲ, ನನಗೆ ಡೌಟ್ ಬಂತು ಏನೋ ಇದೆ ಇದರಲ್ಲಿ ಅಂತ. ಅಲ್ಲ, ನೀವು ಇಷ್ಟಕ್ಕೊಂದು ಪ್ಲಾಸ್ಟಿಕ್ ನಿಷೇಧ ಆಗಿದೆ ತಾನೇ? ನೀವು ಡೈರೆಕ್ಟ್ ನಾನು ನೀವು ಏನು ಕೊಟ್ಟಿಲ್ಲ ಸರ್. ಇಲ್ಲಿರ್ತಕ್ಕಂಥ ಇದಕ್ಕೆ ಸಂಬಂಧಪಟ್ಟ ಇದೇ ವಾರ್ಡ್ನಾಗ ಇರ್ತಾರೆ ಅಧಿಕಾರಿಗಳು. ಯಾರಿಗೆ ಕಟ್ಟಿದ್ರಿ? ನೈನಾ ಗಾರ್ಮೆಂಟ್ಸ್ ನಾಗರಾಜ್ ಅಂತ ಕ್ರೈಮ್ ಬ್ರಾಂಚ್ ಪೊಲೀಸ್ನವರು, ಆಮೇಲೆ ಮೀಡಿಯಾದವರು ಎಲ್ಲ ಇಸ್ಕೊಂಡು ಹೋಗಿದ್ದಾರೆ. ಅದು ಗೊತ್ತಿಲ್ಲಪ್ಪ. ಕ್ರೈಮ್ ಬ್ರಾಂಚ್ ಪೊಲೀಸರು ಮೀಡಿಯಾದವರು ಇಸ್ಕೊಂಡು ಹೋಗಿರೋ ಅಂತ. ಹೆಣ್ಮಕ್ಳು ರೋಡಾಗೆ ನೋಡ್ತಾರೆ ಅನ್ನಕ್ಕೆ ನಾವು ಹೊರಡೆ ಹೋದಾಗ ಹಿಡಿದ್ರೆ ಗೊತ್ತಿಲ್ಲ ಸರ್. ಇಷ್ಟೇ ಸರ್ ಇರೋದು, ಏನೇನಿಲ್ಲ ಸರ್. ಎಲ್ಲ ಖಾಲಿ ಮಾಡಿ ಅವ್ರು ಫಿಟ್ಸ್ ಪೇಷಂಟ್ ನಡೆಯೋಕ್ಕಾಗದೆ ಮನೆಗೆ ಮಕ್ಕೊಂಡಿದ್ರು ಪಾಪ 1 ವಾರಗಟ್ಟಲೆ. ನಿಮ್ಮ ಅಂಗಡಿಯಲ್ಲಿ ಬರುತ್ತೆ? ಅಂಗಡಿ ಮಾರಾಟ ಅಂಗಡಿ ಇಲ್ದೇನೆ ಒಂದು ಕಾಲದಲ್ಲಿ ಅಂಗಡಿ ಇತ್ತು ಎಲ್ಲ ಲಾಸ್ ಆಗಿ ಉಳಿದಿದ್ದ 2016ರಲ್ಲಿ ಪ್ಲಾಸ್ಟಿಕ್ ಬ್ಯಾನ್ ಆಗಿರೋದು. ಇಲ್ಲ ಸರ್, ಇದು ಉಳಿದಿರೋದು ಸ್ಟಾಕ್ 9 ವರ್ಷದಿಂದ ಖಾಲಿ ಆಗಿಲ್ಲ ನಿಮ್ಮ ಹತ್ರ ಐಟಮ್ಸ್. ಹೊರಗೆ ಹೋಗ್ತಾನೆ ಇಲ್ಲ ಸರ್. ಹೋಗ್ತೀವಿ, ಅವ್ರು ಫಿಟ್ಸ್ ಪೇಷಂಟ್ ಸರ್. ಫಿಟ್ಸ್ ಆರೋಗ್ಯ ಸರಿಯಿಲ್ಲ ನನಗೆ, ಭಾಳ ಲಾಂಗ್ ಟೈಮ್ ಆಯ್ತು. ಬೇಕಾದ್ರೆ ಯಾರನ್ನಾದ್ರೂ ಕೇಳಿ ಸರ್, ಫಿಟ್ಸ್ ಪೇಷಂಟ್ ಅವರು ಏನಾರು ಹೆಚ್ಚು ಕಮ್ಮಿ ನಾವೇ ಕಳಿಸ್ತೀವಿ ಸರ್. ಧರ್ಮ ಕಡಿಮೆ ಇದಲ್ಲ ಬಿಸ್ನೆಸ್ ಏನು ಮಾಡ್ತಾ ಇಲ್ಲ ನಾವು, ಹಳೇದು ಹಂಗೆ ಹೋಗ್ತಾನೆ. ಹುಷಾರಿಲ್ಲ ಅಂತಾರೆ. ಇಲ್ಲ ಬಿಡಿ ಸರ್. ಮಾಡ್ಕೊಳ್ರಿ ಅಂತ ಹೇಳಿದ್ದಾರೆ. ಅದಕ್ಕೆ ಅವರಿಗೆ ಮೊನ್ನೆ ಎಲ್ಲ ನಾವು ಪೊಲ್ಯೂಷನ್ ಬೋರ್ಡ್ನವರು, ನಾವು ಕಾರ್ಪೊರೇಷನ್ ಎಲ್ಲರೂ ಸೇರಿ, ಹೆಲ್ತ್ ಇನ್ಸ್ಪೆಕ್ಟರ್ ಎಲ್ಲ ಸೇರಿ ಮಾಡಿದ್ವಿ. ಈಗ ರೀಸೆಂಟ್ಲಿ ಇನ್ನೊಂದು 10 ದಿವಸ ಏನೋ ಇರೋದು ಖಾಲಿ ಮಾಡ್ಕೊಳ್ಳಿ. ಲೈಸೆನ್ಸು ಇಲ್ಲ. ಇಲ್ಲ ಸರ್, ಪ್ಲಾಸ್ಟಿಕ್ ಲೈಸೆನ್ಸ್ ಕೊಡಲಿಕ್ಕೆ ಬರಲ್ಲ. ಅಂಗಡಿ ಲೈಸೆನ್ಸ್ ಕೂಡ ಎಕ್ಸ್ಪೈರಿ ಆಗಿದೆ. ಇದು ಇದೆ ಸರ್, ಮಾರ್ಚ್ 31ಗೆ ಮುಗಿದಿದೆ ಸರ್.
ಏಪ್ರಿಲ್ 1ಕ್ಕೆ ರಿನ್ಯೂವಲ್ ಬರುತ್ತೆ. ಇನ್ನೂ ಆಗಿಲ್ಲಲ್ಲ ಸರ್ ಅವ್ರು ಅದನ್ನೇ ಕೇಳಿದ್ರು. ಇಲ್ಲ ಇನ್ನೂ ಆಗಿಲ್ಲ ಆಯಿತು. ಈಗ ಪ್ಲಾಸ್ಟಿಕ್ ಮಾರೋಕ್ಕೆ ಡಿ ಸಿ ಅವರೇ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅರ್ಲಿಕ್ಕಂತಲ್ಲ ಸರ್, ಇರೋ ಸ್ಟಾಕ್ ಅಷ್ಟು ಖಾಲಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಅದು 5 ವರ್ಷದಿಂದ ಕೊಟ್ಟಿದ್ದಾರೆ. ಈಗೆಲ್ಲ ವಸ್ತು ಏನಾಯ್ತು ಅಂದರೆ ಈಗ ಮೊನ್ನೆ ಮಾಡಿದಾಗಿಂದ ಸ್ವಲ್ಪ ಭಾಳ ಇದು ಮಾಡಿದ್ರು ಸರ್. ಮೊನ್ನೆ ನಮ್ಮ ಡಿ ಸಿ ಅವರು ನಮ್ಮ ಆಫೀಸರು ಬಂದು ಮೀಟಿಂಗ್ ಮಾಡಿ ಆಮೇಲೆ FIR ಹಾಕಿ ಅಂದರು. FIR ಹಾಕೋಕ್ಕೆ ನಾವೆಲ್ಲ ಪೊಲ್ಯೂಷನ್ ಬೋರ್ಡ್ನವರು ನಾವು ಎಲ್ಲ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅವಾಗೆ ಅವರಿಗೆಲ್ಲ ಪೆನಲ್ಟಿ ಹಾಕಿದ್ರು. 4 ಅಂಗಡಿಯಿಂದ 1,10,000 ಪೆನಲ್ಟಿ ಹಾಕಿದ್ರು. ಮಾರ್ಬೋದಂತ ಏನು ಹೇಳಿಲ್ಲ ಸರ್, ಮಾರ್ಬೋದಂತ ಏನು ಹೇಳಿಲ್ಲ. ಇರೋ ಸ್ಟಾಕ್ನ ಖಾಲಿ ಮಾಡ್ತೀವಿ ಅಂತ ಹೇಳ್ತೀವಿ. ಇರೋ ಸ್ಟಾಕ್ ಖಾಲಿ ಮಾಡೋದೇನು ಖಾಲಿ ಮಾಡಿರಿ ಅಂದ್ರೆ ಮತ್ತೇನು ಸರ್ ಮಾಡ್ರಿ ಅಂತ ಇರೋ ಸ್ಟಾಕ್ ಎಲ್ಲ ಒಂದೇ ಟೈಮ್ ಯಾಕೆ ಅವರು ರಾಘವೇಂದ್ರ ಫೋನ್ ಕರೋ ಇಲ್ಲ ಸರ್, ಅದೇ ಇವರು ಡೆಲ್ಲಿಯಿಂದ ODF ಟೀಮ್ ಬಂದಿದ್ದಾರೆ. ಮೇಡಮ್ ಅವ್ರು ಇದ್ದಾರಾ? ಹಾಂ ಅಲ್ಲ ಸರ್, ಈಗ ಜಿಲ್ಲಾಧಿಕಾರಿಗಳು ಹೇಳಿರೋದ್ರಿಂದ ನಾವು ಭಾಳ ಆಕ್ಟಿವ್ ಕೆಲಸ ಮಾಡ್ತೀವಿ. ಅದು ಸರಿ. ಇಲ್ಲಿ ಹೆಚ್ಚು ಕಮ್ಮಿ ನಾವು ಈಗ 1 ವರ್ಷದೊಳಗೆ ಹೆಚ್ಚು ಕಮ್ಮಿ ಒಂದು 4.5 ಇಂದ 5 ಲಕ್ಷ ರೂಪಾಯಿ ಪೆನಲ್ಟಿ ಹಾಕಿದ್ದೀವಿ. 1 ಲಕ್ಷಕ್ಕೆ ಪೆನಾಲ್ಟಿ ಹಾಕಿದ್ರೆ ಮುನ್ಸಿಪಾಲ್ಟಿಗೆ ಹೋಗುತ್ತೆ. ಇಲ್ಲ ಅಲ್ಲ ಸರ್, ಈಗ ನೆಕ್ಸ್ಟ್ ಏನಿಲ್ಲ. ಅಲ್ಲ ಸರ್, ನೆಕ್ಸ್ಟ್ ಏನಿಲ್ಲ, ಡೈರೆಕ್ಟ್ FIR ಮಾಡಿ ಅಂಗಡಿ ಕ್ಲೋಸ್ ಮಾಡಲಿಕ್ಕೆ ಹೇಳಿದ್ದಾರೆ ಡಿ ಸಿ. ಇದೊಂದು ಲಾಸ್ಟ್ ಅವಕಾಶ ಕೊಟ್ಟಿದ್ದಾರೆ ಅಷ್ಟೇ. ನೆಕ್ಸ್ಟ್ ಅವ್ರಿಗೆ ಏನಾರ ಆ ಥರ ಏನಾರ ಅಲ್ಲಿಗಲ್ ಏನಾರು ಮಾಡ್ತಾ ಇರ್ತಂದರೆ ಡೈರೆಕ್ಟ್ FIR ಮಾಡಿ ಶಾಪ್ ಕ್ಲೋಸ್ ಮಾಡಿ ಕೇಸ್ ಹಾಕಿರಿ ಅಂತ ಹೇಳಿದ್ರು. ಈಗ ಎಷ್ಟು ಇನ್ನೂ 15 ಸಲ 10 ದಿವಸ 16 ದಿವಸ 16ನೇ ತಾರೀಕಿಗೆ ಆಗಿದೆ ಮೀಟಿಂಗ್. 16ನೇ ತಾರೀಕಿಗೆ ಕ್ಲೋಸ್ ಆಗುತ್ತೆ. ಇನ್ನೊಂದು 10 ಡೇಸ್ ಇದೆ. ಸರ್ ಹತ್ರ ಮಾತಾಡಿ ಸರ್. ರಾಘವೇಂದ್ರ ಅವ್ರು ಫೋನ್ ಎತ್ತಲಿಲ್ಲ. ಇಲ್ಲ ಸರ್, ಆಮೇಲೆ ನೀವು 5 ಗಂಟೆಗೆ ಮಾಡಿದ್ರೆ ಹಂಗಾಗಿ ಅಲ್ಲಿ ಮೇಡಮ್ ಅವ್ರ ಹತ್ರ ಕಳಿಸಿದ್ದೆ ನಾನು. ಇಲ್ಲಿ ವಿಡಿಯೋ ಎಲ್ಲ ತಗೊಂಡು ಅಲ್ಲಿ ಇಲ್ಲ, ಬೆಳಗ್ಗೆ ಕಮಿಷನ್ ಮೀಟಿಂಗ್ ತೊಗೊಂಡಿದ್ವಿ. ಮೇಡಮ್ ಅವ್ರ ಹತ್ರ ಮಾತಾಡ್ರಪ್ಪ. ಮತ್ತು ಈಗ ಅವ್ರ ಪಾಪ ಅವರು ಹೆಸರು ಮಾಡಿ ಕುಂತಿರ್ತಾರೆ. ಇಲ್ಲಿ ಆಕಳುಗಳು, ದನಗಳು, ಪ್ರಾಣಿಗಳು ಸಾಯೋದು ಅವ್ರಿಗೆ ಏನು ಮಾಡ್ತಾರೆ ಪಾಪ ಆಯ್ತರಿಗೆ ನಲ್ಲ